ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಡುಗೆ ಸಂತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ವಿಶೇಷವಾಗಿರೋ ಹಣ್ಣಿನ ಬಗ್ಗೆ ಮಾಹಿತಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವುದಪ್ಪ ಈ ಹಣ್ಣು ಅಂದರೆ ಪ್ಯಾಷನ್ ಫ್ರೂಟ್. ಈ ಹಣ್ಣನ್ನು ಕೃಷ್ಣಫಲ ಅಂತಲೂ ಕರೀತಾರೆ. ಹಾಗೆ ಗಡಿಯಾರದ ಹಣ್ಣು, ಶರಬತ್ತಿನ ಹಣ್ಣು ಅಂತ ಕೂಡ ಕರೆಯಲಾಗುತ್ತೆ. ಈ ಹಣ್ಣು ಮೂಲತಃ ಬ್ರೆಜಿಲ್ ದೇಶದ್ದು. ಹಾಗೆ ಇದು ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ಕೊಡೈಕೆನಾಲ್, ಕೂರ್ಗ್ ಇಲ್ಲೂ ಕೂಡ ಇದನ್ನು ತುಂಬ ಬೆಳೆಯಲಾಗುತ್ತೆ. ಈ ಪ್ಯಾಷನ್ ಫ್ರೂಟ್ ಹಳದಿ ಮತ್ತು ನೇರಳೆ ಎರಡು ಬಗೆಗಳಲ್ಲಿ ಸಿಗುತ್ತೆ. ಸ್ವಲ್ಪ ಸಿಹಿ, ಸ್ವಲ್ಪ ಹುಳಿ ರುಚಿಯನ್ನು ಹೊಂದಿರುವಂಥ ಈ ಹಣ್ಣು ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತಲೇ ಹೇಳ್ಬೋದು. ಹಾಗೆಯೇ ವಿಟಮಿನ್ ಸಿ ಅಂಶವನ್ನು ಸಮೃದ್ಧವಾಗಿ ಹೊಂದಿರುವಂಥ ಈ ಹಣ್ಣು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಇದರಲ್ಲಿ ಫೈಬರ್ ಅಂದರೆ ನಾರಿನಂಶ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಆ್ಯಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ. ಚರ್ಮವನ್ನು ತಾಜಾ ಮತ್ತು ಹೊಳಪಾಗಿಸುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಹಣ್ಣು ಒಂದು ಜೆಲ್ಲಿ ರೂಪದಲ್ಲಿರುತ್ತೆ. ಸೊ ಇದರ ಸುತ್ತ ಇರೋ ಸಿಪ್ಪೆ ತುಂಬಾ ದಪ್ಪ ಆಗಿರುತ್ತೆ. ಬೇರೆ ಹಣ್ಣುಗಳಲ್ಲಿ 1-2% ಅಷ್ಟು ನಾರಿನಂಶ ಇದ್ದರೆ ಈ ಹಣ್ಣಿನಲ್ಲಿ 70% ನಾರಿನಂಶ ಇರುತ್ತೆ. ಈ ಹಣ್ಣನ್ನು ಹೀಗೆ ಮಧ್ಯಭಾಗದಲ್ಲಿ ಸೀಳ್ಬಿಟ್ಟು ಒಳಗಡೆ ಇರೋ ಜೆಲ್ಲಿಗೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಂಡು ಕೂಡ ನೀವು ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಇದನ್ನು ಜ್ಯೂಸ್ ಮಾಡಿ ಕೂಡ ಕುಡಿಬಹುದು. ಅಷ್ಟೇ ಅಲ್ಲದೆ ಈ ಸಿಪ್ಪೆನ ಒಣಗಿಸಿ ಪುಡಿ ಮಾಡಿಟ್ಕೊಂಡು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಸ್ವಲ್ಪನೇ ಈ ಪುಡಿನ ಬಳಸ್ತಾ ಬಂದರೆ ಅಧಿಕ ರಕ್ತದೊತ್ತಡ ಹಾಗೆ ಸಕ್ಕರೆ ಕಾಯಿಲೆಯನ್ನು ಕೂಡ ನಿಯಂತ್ರಣದಲ್ಲಿಡಬಹುದು. ಅಷ್ಟೇ ಅಲ್ಲದೆ ಕ್ಯಾಲೋರಿ ಕಮ್ಮಿ ಇದ್ದು ಹೆಚ್ಚು ನಾರಿನಂಶ ಇರೋದ್ರಿಂದ ಈ ಹಣ್ಣನ್ನು ನಾವು ತೂಕ ನಿಯಂತ್ರಣಕ್ಕೂ ಕೂಡ ಬಳಸ್ಕೋಬಹುದು. ಇದರಲ್ಲಿ ಹೆಚ್ಚು ನಾರಿನಂಶ ಇರುವುದರಿಂದ ಅತಿಯಾದ ಸೇವನೆಯನ್ನು ನಿಯಂತ್ರಣ ಮಾಡಿ ತೂಕ ಕಡಿಮೆ ಮಾಡುವಲ್ಲಿ ಸಹಾಯಕಾರಿಯಾಗಿದೆ. ಈ ಹಣ್ಣಿನಲ್ಲಿ ಹೆಚ್ಚು ನಾರಿನಂಶ ಇರೋದ್ರಿಂದ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಅಷ್ಟೇ ಅಲ್ಲದೆ ಒತ್ತಡ ಕಡಿಮೆ ಮಾಡಿ ಮಲಬದ್ಧತೆ, ನಿದ್ರಾಹೀನತೆ ಅಂತ ಸಮಸ್ಯೆಗಳಿಂದ ಕೂಡ ಮುಕ್ತಿ ಪಡೆಯಬಹುದು. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಎಲ್ಲ ಹಣ್ಣುಗಳಿಂದ ಇದರಲ್ಲಿರೋ ಪಲ್ಪನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಒಂದು ಬೌಲ್ಗೆ ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಶುಗರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಶುಗರ್ ಹಾಕೋದ್ರಿಂದ ಇದರ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಅಷ್ಟೇ ಅಲ್ಲದೆ ಇದರ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹೆಚ್ಚಾಗಿ ಡೆಸರ್ಟ್ಗಳಿಗೆ ಬಳಸಲಾಗುತ್ತೆ. ಕೇಕ್, ಐಸ್ ಕ್ರೀಮ್, ಪುಡ್ಡಿಂಗ್ ಹಾಗೆ ಯೋಗರ್ಟ್ ಮೇಲೆ ಟಾಪಿಂಗ್ ಆಗಿ ಕೂಡ ಇದನ್ನು ಬಳಸ್ತಾರೆ. ಅಷ್ಟೇ ಅಲ್ಲದೆ ಹೋಟೆಲ್ಗಳಲ್ಲಿ ಫ್ಲೇವರ್ಗಾಗಿ ಕೂಡ ಇದನ್ನು ಬಳಸ್ತಾರೆ. ಇದು ಫ್ಲೇವರ್ ಅಷ್ಟು ಚೆನ್ನಾಗಿರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಬೀಜಗಳ ಸಮೇತನೇ ಜ್ಯೂಸ್ ಮಾಡಿದ್ದೀನಿ. ಇದ್ರ ಬೀಜಗಳು ಅಷ್ಟೇ ತುಂಬಾ ಕ್ರಿಸ್ಪಿಯಾಗಿ ಸ್ವಲ್ಪ ಹುಳಿ ಅಂಶವನ್ನು ಹೊಂದಿರುತ್ತೆ. ತಿನ್ನೋದಕ್ಕೆ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಇನ್ನು ನಿಮಗೆ ಈ ಬೀಜಗಳು ಇಷ್ಟ ಆಗ್ತಾ ಇಲ್ಲ ಅಂದರೆ ನೀವು ಇದನ್ನು ಗ್ರೈಂಡ್ ಮಾಡಿಬಿಟ್ಟು ಸೋಸ್ಕೊಂಡು ಕೂಡ ಈ ಜ್ಯೂಸನ್ನು ಕುಡಿಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ಹಣ್ಣು ಸ್ವಲ್ಪ ಹುಳಿ ಸಿಹಿ ಅಂಶ ಹೊಂದಿರೋದ್ರಿಂದ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಮತ್ತು ಸಕ್ಕರೆನ ನಾವೇ ಆ್ಯಡ್ ಮಾಡ್ಕೊಳ್ಬಹುದು. ಹಾಗೆ ನೀವು ಇದನ್ನು ಸ್ಕ್ವಾಶ್ ರೀತಿಯಲ್ಲಿ ಕೂಡ ಇದನ್ನು ನೀವು ಪ್ರಿಸರ್ವ್ ಮಾಡಬಹುದು. ಇನ್ನು ಈ ಪ್ಯಾಷನ್ ಫ್ರೂಟ್ ಇವಾಗ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಸಿಗುತ್ತೆ. ಇನ್ನು ಈ ಹಣ್ಣು ಬಳ್ಳಿಯಲ್ಲಿ ಬೆಳೆಯೋದ್ರಿಂದ ಇದನ್ನು ನಿಮ್ಮ ಮನೆ ಹತ್ತಿರ ಅಥವಾ ಬಾಲ್ಕನಿಯಲ್ಲಿ ಕೂಡ ನೀವು ಇದನ್ನು ಬೆಳೆಸ್ಕೋಬಹುದು. ಇದಕ್ಕೆ ಹೆಚ್ಚಿನ ಆರೈಕೆ ಆಗಲಿ ನೀರಾಗಲಿ ಏನೂ ಬೇಡ. ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡುವಂಥ ಈ ಹಣ್ಣು ಸಿಕ್ಕರೆ ಖಂಡಿತವಾಗಿಯೂ ಬಿಡಬೇಡಿ. ಖಂಡಿತವಾಗ್ಲೂ ಇದರ ಜ್ಯೂಸನ್ನು ಮಾಡಿ ಸೇವಿಸಿ ಹಾಗೂ ಇದರ ಲಾಭವನ್ನು ಪಡೆದುಕೊಳ್ಳಿ. ಇನ್ನು ಈ ಮಾಹಿತಿ ಇಷ್ಟವಾದಲ್ಲಿ ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.